ಕುಮಾರ ಲಕ್ಷ್ಮೀನಾರಾಯಣ ಯಾವ್ದೋ ಶಾಪ್ ಇದು 1 ವರ್ಷದ ₹1000 ಜಾಸ್ತಿ ಭಾರ ಮನೆಗೆ ಹೋಗಿ ಸೇರ್ಕೊಂಡು ಬರುತ್ತೆ. ಹನ್ನೊಂದು ಗಂಟೆ ಆಗುತ್ತೆ. ಚಿಕ್ಕ ವಯಸ್ಸಲ್ಲ ಮಾಡ್ಕೊಂಡು ಬರುವಾಗಿಲ್ಲ. ಏನ್ ಚಿಕ್ಕ ವಯಸ್ಸು ಶಾರದಾ? ಚಿಕನ್ ತಗೊಂಡ್ ಬರಕ್ ಹೋಗಿದ್ದಾರೆ, ಲಿವರ್ ತಗೊಂಡ್ ಬರ್ತಾರೆ. ನಮ್ಮ ಮನೆಗೆ ಬರ್ತ್ಡೇಗೆ ಗೆಸ್ಟ್ ನೋಡಿ ಯಾರು ಬಂದಿದ್ದಾರೆ. ನಾನು ಲಿವರ್ ಫ್ರೈ, ಶಾರದಾ ಪಾತ್ರೆ ತೊಳಿ. ಹೀಗೆ ಸೊಳ್ಳೆ ಕಚ್ಚಿದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ MJ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಬಂದು ಲಾಸ್ಟ್ ವ್ಲಾಗ್ದೇ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ಬರ್ಡೇ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಹತ್ರ ಹೊರಡ್ತಾ ಇದ್ದೀವಿ. ಫಸ್ಟು ಶಾರದಾ ಅವ್ರನ್ನ ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಬಂದ್ವಿ. ಬಟ್ ಶಾರದಾ ಅವರು ಬಿಡಲಿಲ್ಲ. ಇಲ್ಲ ಇಲ್ಲೇ ಇದ್ದು ಊಟ ಮಾಡಿ ಸಾಯಂಕಾಲ ಈಗ ಹೋಗಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಉಳಿಸ್ಕೊಂಡ್ರು. ಹಾಗೆ ಬರ್ತಾ ಗಿಫ್ಟ್ಸ್ ಎಲ್ಲ ತೊಗೊಂಬಂದಿದ್ವಲ್ವ ಪಾಪುದು. ಸೊ ಅದನ್ನೆಲ್ಲ ಇವತ್ತೇ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಯಾಕೆ ಅಂದರೆ ನನ್ನ ಮಗಳಿಗೆ ಗಿಫ್ಟ್ ಅನ್ಬಾಕ್ಸ್ ಮಾಡೋದಂದರೆ ತುಂಬಾ ಇಷ್ಟ, ತುಂಬ ಕ್ಯೂರಿಯಾಸಿಟಿಯಲ್ಲಿರುತ್ತೆ. ಸೊ ಹಾಗಾಗಿ ಶಾರದಾ ಓಪನ್ ಮಾಡಿಬಿಡಿ ಮಕ್ಕಳಿರ್ಬೇಕಾದ್ರೇ ಅಂತ ಅಂದರು. ಸೊ ಹಾಗಾಗಿ ಇವತ್ತೇ ಗಿಫ್ಟ್ಸ್ ಎಲ್ಲ ಓಪನ್ ಮಾಡೋಣ ಅಂತ. ಹಾಗೆ ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಇನ್ನು ನೈಟಿಗೆ ಊಟ ಬೇಕಲ್ವ. ಸೊ ಹಾಗಾಗಿ ಬಂದಿದ ತಕ್ಷಣ ಸ್ವಲ್ಪ ಕೋಲ್ಡ್ ವಾಟರ್ ಕುಡಿತಾ ಇದ್ದೀನಿ. ನನಗೆ ಫುಲ್ ಒಂಥರ ಬಾಯಾರಿಕೆ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ಸ್ ಇತ್ತು, ಅದನ್ನು ಹಾಕ್ಕೊಂಡು ತಣ್ಣಗೆ ನೀರು ಕುಡಿದು ಫ್ರೆಶ್ ಆಗ್ತಾ ಇದ್ದೀನಿ. ಇದು ನೋಡಿದಿನ ಮೂವಿ ಅದ್ಯಾವುದೋ ಯುಕ್ತ ಅಂತ ಏನಾಯ್ತು. ನನ್ನ ಮಗಳಿಗಂತೂ ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡೋದು ಅಥವಾ ಯಾವುದಾದ್ರು ಗಿಫ್ಟ್ಸ್ ಏನಿದೆ ಅಂತ ನೋಡೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗೆ ನಮಗೂ ಅಷ್ಟೇ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಏನೆಲ್ಲ ಬಂತು ಅಂತ ಅಂದ್ಬಿಟ್ಟು. ಹಾಗೆ ಕೆಲವೊಂದಷ್ಟು ಡ್ರೆಸ್ಸಸ್ ಎಲ್ಲ ಬಂದಿತ್ತು, ವೆಸ್ಟರ್ನ್ ಹಾಗೆ ಟ್ರೆಡಿಷ್ನಲ್ ಡ್ರೆಸ್ಸಸ್ ಕೂಡ ಬಂದಿತ್ತು. ನನ್ನ ಕೈ ಎಲ್ಲ ಏನಿದು? ಸಾಂಗ್ ಹಾಡ್ಕೊಂಡು ಅದ್ಯಾರ್ದು ಹೆಸರು ಹೇಳು. ಲಕ್ಷ್ಮೀನಾರಾಯಣ. ಕೊಡ್ತೀನಿ ನಿಮ್ ಕೈಲಿ. ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅಂತೆ. ಪಟಾಕಿ ಬಾಕ್ಸ್ ಇರ್ಬೇಕಂತ. ದೀಪಾವಳಿ ಸೆಲೆಬ್ರೇಟ್ ಮಾಡಕ್ಕ. ಇನ್ನು ಈ ಗಿಫ್ಟ್ ಬಂದು ಸತೀಶ್ ಅವ್ರ ಫ್ರೆಂಡ್, ಅಂದರೆ ಅಣ್ಣ ಅವ್ರ ಫ್ರೆಂಡು. ಸೊ ಅವ್ರು ಬಂದು ಇದು ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ಅದೇ ರೇಗಿಸ್ತಾ ಇದೆ, ಯಾರು ಫಂಕ್ಷನ್ಗೆ ಹೋದ್ರೂ ಫೋಟೋ ಫ್ರೇಮ್ಸ್ನ ಪಕ್ಕ ಕೊಡ್ತಾರೆ ಅವರು. ಯಾವುದೋ ಶಾಪನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಯಾರದೇ ಫಂಕ್ಷನ್ಗೆ ಹೋದ್ರೂ ಫೋಟೋ ಫ್ರೇಮ್ಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ತುಂಬ ಚೆನ್ನಾಗಿತ್ತು. ಇದು ಒಂದು ಕುದುರೆದು ಒಂದು ಫ್ರೇಮ್ನ ಕೊಟ್ಟಿದ್ದಾರೆ. ಮನೇಲಿ ಅದು ಈ ಥರದೊಂದು ಕುದುರೆ ಫ್ರೇಮ್ ಇರಬೇಕು ಅಂತ ಹೇಳ್ತಾರೆ. ಸೊ ಇದು ಒಂದು ಬಂದಿದೆ. ಈ ರಾಜಣ್ಣ ಎಲ್ಲಾರ್ಗು ಫೋಟೋ ಫ್ರೇಮ್ ಏನ ಕೊಡೋದು? ತೋರ್ಸ್ಮ ಇಲ್ಲಿ. ಉಲ್ಟಾ ತೋರ್ಸ್ಮ. ಹಿಂಗೆ ಯಾವ್ದೋ ಶಾಪ್ ಇನ್ನು ಈ ರಿಂಗ್ ಬಂದು ಅಣ್ಣ ಅವ್ರ ಫ್ರೆಂಡ್, ಅಣ್ಣ ಜೊತೆ ವರ್ಕ್ ಮಾಡೋ ಅಂಥವರು ಕೊಟ್ಟಿರೋದು. ಹಾಗೆ ಒಂದು ಪುಟ್ಟು ಇಯರಿಂಗ್ ಕೊಟ್ಟಿದ್ದಾರೆ, ಇದು ಕೂಡ ಅಷ್ಟೇ ಅವ್ರ ಕೊಲಿಗೆ ಕೊಟ್ಟಿರೋದು. ಸೊ ಈ ಪುಟ್ಟು ಇಯರಿಂಗ್ ಜೊತೆ ಒಂದು ಜೊತೆ ಡ್ರೆಸ್ ಕೂಡ ಕೊಟ್ಟಿದ್ದಾರೆ ಪಾಪುಗೆ. ಇದು ಬಟ್ಟೆನಲ್ಲ ಅದು ನಿಮ್ಗ 1 ವರ್ಷದ ಮಗು, ಇದು 2 ವರ್ಷ 3 ವರ್ಷದ ಮಕ್ಕಳು.
ಇನ್ನು ಈ ಪುಟ್ಟ ಇಯರಿಂಗು ಇದು ಸ್ಮಾಲ್ ಜುಮ್ಕ ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಸೊ ಇದು ಬಂದು ನವೀನ್ ಅಣ್ಣ ಅವ್ರ ಸ್ವಂತ ಅಣ್ಣ ಕೊಟ್ಟಿರೋದು. ಹಾಗೆ ಈ ಉಂಗುರ ಕೂಡ ಅವರೇ ಕೊಟ್ಟಿರೋದು. ಹಾಗೆ ಈ ಒಂದು ಫ್ರಾಕ್ ಕೂಡ ಅವರೇ ಕೊಟ್ಟಿರೋದು. ಸೊ ಈ 3 ಅವರೇ ಕೊಟ್ಟಿರೋದು. ತುಂಬ ಚೆನ್ನಾಗಿತ್ತು ಇದು. ಬಟ್ ಏನಂದರೆ ಮಕ್ಳು ಈ ಥರದ್ದೆಲ್ಲ ಸ್ವಲ್ಪ ಹಾಕೊಳ್ಳೋದಕ್ಕೆ ಕಿರಿಕಿರಿ ಮಾಡ್ಕೊಳ್ತಾರೆ. ನನ್ನ ಮಗಳಿಗಂತೂ ಈ ಥರದ್ದೆಲ್ಲ ಹೆವಿ ಹಾಕೊಳ್ಳೋದಕ್ಕಾಗಲ್ಲ. ಚಂದ್ರ ಬ್ಯಾಂಗ್ಳೂರ್ 65. ಇದು ಗಣೇಶ್ ಗಿನ್ನೂರ್ 500. ವೇಟ್ ಅಂದ್ರೆ ಇನ್ನು ಕ್ಯಾಶ್ ಕೂಡ ಬಂದಿತ್ತು. ಕ್ಯಾಶ್ ಅರೌಂಡ್ 12,000 ರುಪೀಸ್ ಬಂದಿತ್ತು. ಸೊ ಅದನ್ನು ಕೂಡ ಕೌಂಟ್ ಮಾಡಿ ಎತ್ತಿಡ್ತಾ ಇದ್ದೀವಿ. ರಿಚ್ ಪೀಪಲ್. ಅಷ್ಟೆಲ್ಲ ಸೀನಿಲ್ಲ. ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಪ್ಲಾನ್. ಇವರಿಬ್ಬರನ್ನ ಸಾಕದೆ ದೊಡ್ಡ ಕೆಲಸ ಹೋಗಿದೆ. ಅದ್ರಲ್ಲಿ ಇನ್ನೂ ಒಂದು ಮಾಡ್ಕೊಂಡ್ಬಿಟ್ರೆ ಮುಗಿತು. ಏನ್ ಚಿಕ್ಕ ವಯಸ್ಸು ಶಾರದಾ? ನಿಮ್ದು ಮೊದಲನೇದು, ನಂದು ಆಲ್ರೆಡಿ ಇಬ್ರು ಎತ್ತವ ಬಿಳಿ ಕೂದಲು ಬಂದ್ಬಿಟ್ಟಿದೆ ತಲೆಯಲ್ಲಿ. ವಾಚ್ ಇರ್ಬೇಕು. ಎಲ್ಲ ಗಿಫ್ಟ್ಸು ಓಪನ್ ಮಾಡಿದ್ದಾಯ್ತು ಅಂದ್ಬಿಟ್ಟು ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೋಗೋಷ್ಟೊತ್ತಿಗೆ ಇನ್ನೂ ಒಂದು 2 ಗಿಫ್ಟ್ಸ್ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನು ಕೂಡ ಓಪನ್ ಮಾಡ್ತಾ ಇದ್ವಿ. ಇದು ಓಪನ್ ಮಾಡಬೇಕಾದ್ರೆ ಬಾಕ್ಸ್ ನೋಡಿ ವಾಚ್ ಅಂತ ಅಂದ್ಕೊಂಡೆ. ಬಟ್ ಅದು ಓಪನ್ ಮಾಡಿದ್ಮೇಲೆ ಅದು ಕ್ಲಿಪ್ಸು. ಈ ಕ್ಲಿಪ್ಸ್ಗೆ 1800 ರುಪೀಸು. ನನಗೆ ಕಾಸ್ಟ್ಲಿ ಅಂತಲೇ ಅನಿಸ್ತು. ಬಟ್ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಅದ್ರ ಜೊತೆಗೆ ಇನ್ನೂ ಒಂದು ಬೆಳ್ಳಿ ಗಿಫ್ಟ್ ಕೊಡ್ತಾ ಇದ್ದಾರೆ. ಸೊ ಇದು ಬಂದು ಕಾಲ್ ಚೈನು ಅಂದರೆ ಕಾಲ್ ಬಳೆ ಬರುತ್ತಲ್ವ. ಸೊ ಅದನ್ನು ಕೂಡ ಗಿಫ್ಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ. ಇದೆರಡು ಬಂದು ಸತೀಶ್ ಹಾಗೆ ನವೀನ್ ಅಣ್ಣಗಿಬ್ಬರಿಗೂ ಕಾಮನ್ ಫ್ರೆಂಡು. ಸೊ ಅವ್ರು ಕೊಟ್ಟಿರೋವಂಥ ಗಿಫ್ಟು. ಗಿಫ್ಟ್ ಎಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದಾಯಿತು. ಸೊ ಟೋಟಲ್ ಬಂದು 4 to 5 ಉಂಗುರ ಬಂದಿತ್ತು. ಹಾಗೆ ಒಂದು ಜೊತೆ ವಾಲೆ ಜುಮ್ಕಿ ಬಂದಿತ್ತು. ಹಾಗೆ ಸುಮಾರು ಒಂದಷ್ಟು ಡ್ರೆಸ್ಸಸ್ ಬಂದಿತ್ತು. ಹಾಗೆ ತುಂಬ ಆಟ ಸಾಮಾನು ಬಂದಿತ್ತು. 12,000 ರೂಪಾಯಿ ಕ್ಯಾಶ್ ಬಂದಿತ್ತು. ಹಾಗೆ ಪಾಪು ಕೂಡ ಮಲಗಿತ್ತು. ಪಾಪು ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದೆ. ಚಿಕನ್ ತಗೊಂಡ್ಬರಕ್ಕೆ ಹೋಗಿದ್ದಾರೆ. ಲಿವರ್ ತಗೊಂಡ್ಬರ್ತಾರೆ. ಚಿಕನ್ ಮೊಟ್ಟೆ ಕೋಳಿ ಸಾರು ಮಾಡಿ ಮುದ್ದೆ ಮಾಡಿ ಇಲ್ಲೇ ಊಟ ಮಾಡಿಕೊಂಡು ರಾತ್ರಿಗೆ ಹೋಗೋಣ ಅಂತ ಶಾರದಾ ಇವಾಗ ಪಾತ್ರೆ ತೊಳೆಯೋ ಕೆಲಸ ಮಾಡ್ತಿದ್ದಾರೆ. ನಾನು ಎಲ್ಲ ರೆಡಿ ಮಾಡ್ಕೊಂಡು ಬೇಗ ತಿಂದ್ಬಿಟ್ಟು ಹೋಗಿ ಬಿಗ್ ಬಾಸ್ ಬರಕ್ ಮುಂಚೆ ಮನೆಗೆ ಹೋಗಿ ಸೇರ್ಕೊಂಡು 11 ಗಂಟೆ ಆಗುತ್ತೆ. 11 ಗಂಟೆ ಮನೆ ವರ್ಷಕ್ಕೆ 11:15. ನಮಸ್ವಿ ಎಲ್ಲ ಆಟ ಆಡ್ತಾ ಇದ್ದಾರೆ. ಇವಾಗ ಬಂದಿರೋ ಹೊಸ ಗಿಫ್ಟ್ ನೋಡಿ ಫುಲ್ ಹ್ಯಾಪಿ. ಎಲ್ಲಿ ಫುಲ್ ಖುಷಿ ಆಗೋಗ್ಬಿಟ್ಟೈತೆ. ನಗಿತಾ ಇದೆ ಅದು. ಏನದು ನಮಸ್ವಿ? ಏನದು ಇನ್ ಶಾರದಾ ತಲೆನೋವು ಬರೋವರ್ಗು ಅದು ಪ್ಲೇ ಆಗ್ತಾನೆ ಇರುತ್ತೆ. ಅಣ್ಣ ಚಿಕನ್ ತಗೊಂಡ್ಬರಕ್ ಹೋಗಿದ್ದಾರೆ. ಶಾರದಾ ಪಾತ್ರೆ ವಾಶ್ ಮಾಡ್ತಾ ಇದ್ರು. ಇವಾಗ ಪಾಪು ಎದ್ದೊಳ್ತಲ್ವ, ಸೊ ಫೀಡ್ ಮಾಡಕ್ ಹೋಗಿದ್ದಾರೆ. ನಾನು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಡ್ತಿದ್ದೀನಿ. ಇವತ್ತು ಅಮ್ಮ ಕೈಯಲ್ಲಿ ಸಾಂಬಾರು ಮಾಡ್ಸೋಣ ಅಂತ. ಅಮ್ಮ ಚೆನ್ನಾಗಿ ಮಾಡ್ತಾರೆ. ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ರು. ಸೊ ಅದಕ್ಕೆ ಈ ಸಲ ಅಮ್ಮ ಕೈಯಲ್ಲೇ ಮಾಡ್ಸೋಣ ಅಂತ ಅಂದ್ಬಿಟ್ಟು ಅಮ್ಮಗೆ ಹೇಳಿದ್ದೀನಿ, ಇವತ್ತು ನೀವು ಮಾಡಿ ಅಮ್ಮ ಅಂತ. ಪ್ರತಿ ಸಲ ಬಂದಾಗ ನಾನೇ ಮಾಡ್ತಿದ್ದೆ. ಸೊ ಈ ಸಲ ಅಮ್ಮಗೆ ಹೇಳಿ ಅಮ್ಮ ಕೈಲಿ ಮಾಡಿಸ್ತಾ ಇದ್ದೀನಿ. ಶಾರದಾಗೂ ಅದೇ ಥರನೇ ಟೇಸ್ಟ್ ಬರುತ್ತಂತೆ. ಸೊ ಹಾಗಾಗಿ ಅವ್ರು ಮಾಡ್ತಾರೆ. ಅದಕ್ಕೆ ಮುದ್ದೆ ಮಾಡಿ ಅನ್ನ ಮಾಡಿ ತಿಂದ್ಬಿಟ್ಟು ಬೇಗ ಮನೆಗೆ ಹೋಗೋದು. ಅಮ್ಮ ಮೊಟ್ಟೆ ಕೋಳಿ ಸಾರು, ನಾನು ಲಿವರ್ ಫ್ರೈ. ಶಾರದಾ ಪಾತ್ರೆ ತೊಳಿ. ಮಿಕ್ಸಿಗೆ ಅಮ್ಮ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಾನು ಲಿವರ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬರೀ ಲಿವರ್ ಅಂದರೆ ಇಷ್ಟ ಆಗಲ್ಲ. ಲಿವರ್ ಜೊತೆಗೆ ಗುಣ್ಕಾಯಿ ಅಂದರೆ ತುಂಬಾ ಇಷ್ಟ. ಬಟ್ ಅದನ್ನು ನೀಟಾಗಿ ಕ್ಲೀನ್ ಮಾಡಬೇಕು, ಇಲ್ಲಾಂತಂದರೆ ನನಗೆ ಇಷ್ಟ ಆಗಲ್ಲ. ಸೊ ಚೆನ್ನಾಗಿ ನಾನೇ ಕ್ಲೀನ್ ಮಾಡ್ತೀನಿ. ನಮ್ಮ ಮನೆಗೆ ಬರ್ತ್ಡೇಗೆ ಗೆಸ್ಟ್ ನೋಡಿ ಯಾರು ಬಂದಿದ್ದಾರೆ.
ಓ ಇಲ್ಲೇ ಯಪ್ಪ ಏನ್ ಕಷ್ಟ ಹೋಗುತ್ತೆ ಏನೇನ ಸಾಕೊಂಡ್ ಕೂತೈತಿ ಮಗು ಜೊತೆಗೆ. ಮೊಟ್ಟೆ ಕೋಳಿ ಸಾರು ಮಾಡ್ತೀನಿ ಅಂದ್ರು, ಮಾಡಿಲ್ಲ. ಆಂಟಿ ಅವ್ರ ಅತ್ತೆ ಮಾಡಿದ್ರು. ಇದು ನಾನು ಲಿವರ್ ಫ್ರೈ ಮಾಡಿರೋದು. ಆಮೇಲೆ ಅನ್ನ ಆಗಿದೆ, ಮುದ್ದೆ ಒಂದು ಮಾಡಬೇಕು. ಇವಾಗ ಮೊಟ್ಟೆನ ಹಾಕ್ತಾ ಇದ್ದಾರೆ. ಹಾಕಿ 5 ನಿಮಿಷ ಕುದಿಸಿದ್ರೆ ಮೊಟ್ಟೆ ಕೋಳಿ ಸಾರು ರೆಡಿ. ಫಸ್ಟ್ ಒಂದ್ಸಲ ತಿರುಗಿಸ್ಬೇಕಿತ್ತು ಸಾಂಬಾರು. ಅಜ್ಜಿ, ಮೊಮ್ಮಗಳು, ನನ್ನ ಮಗಳು ಎಲ್ಲ. ನನ್ನ ಮಗಳು ಶಾರದಾ ಡ್ರೆಸ್ ಹಾಕೊಂಡ್ಬಿಟ್ಟು ಟಿಪಿಕಲ್ ಆಂಟಿ ತರ ಕಾಣಿಸ್ಬಿಡ್ತೈತಿ ಇವಾಗ. ನಮ್ಮ ಹಾಯ್ ಮಾಡಮ್ಮ, ನಮಸ್ತೆ, ಹಾಯ್. ಅವ್ರ ಮುದ್ದೆ ಅಣ್ಣ ಹಾಗೆ ಸತೀಶ್ ಇಬ್ರು ಹೊರಗಡೆಗೆ ಹೋಗಿದ್ದಾರೆ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ. ಸೊ ಅಷ್ಟರಲ್ಲಿ ನಮಗೆ ಹೊಟ್ಟೆ ಶೂ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾವು ಇವಾಗಲೇ ಊಟ ಮಾಡ್ತಾ ಇದ್ದೀವಿ. ನಾನು ಮಕ್ಕಳು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಇನ್ನು ಶಾರದಾ ಪಾಪುಗೆ ಫೀಡ್ ಮಾಡ್ತಾ ಇದ್ದಾರೆ. ಹಾಗೆ ಅಷ್ಟರಲ್ಲೇ ಅಣ್ಣ, ಸತೀಶು ಮತ್ತು ಅವರ ಕಾಮನ್ ಇನ್ನು 2 ಫ್ರೆಂಡ್ಸು 4 ಜನನೂ ಬಂದರು. ಸೊ ಇವರು 4 ಜನ ಗ್ಯಾಂಗ್ ಎಲ್ಲಿ ಹೋದ್ರು ಏನೇ ಮಾಡಿದ್ರು ಎಲ್ಲ 4 ಜನ ಒಟ್ಟೊಟ್ಟಿಗೆ ಮಾಡ್ತಾರೆ. ನನ್ನ ಹಸ್ಬೆಂಡ್ಗೆ ಕೆಳಗಡೆ ಕುತ್ಕೊಂಡು ಜೀನ್ಸಲ್ಲಿ ತಿನ್ನೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಅವ್ರ ಮೇಲೆ ಹೋಗ್ತಿದ್ದಾರೆ. ಇನ್ನು ಊಟ ಎಲ್ಲ ಆದಮೇಲೆ ಬೀಡ ಹಾಕ್ಕೊಳ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ ಸಾಂಗ್ ಹಾಡೋದಕ್ಕೆ ಹೇಳ್ತಿದ್ದಾರೆ. ವಿಷ್ಣುವರ್ಧನ್ ಅವ್ರದ್ದು ಮಲ್ನಾಡ್ ಅಡಿಕೆ ಸಾಂಗ್ ಹಾಡೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದಾರೆ. ಅಡಿಕೆ ಐತೆ ಸ್ಟಾರ್ಟ್ ಮಾಡೋಣ. ಅದು ಕೈಯಲ್ಲಿ ಹಚ್ಕೊಂಡ್ಬಿಟ್ಟೈತೆ ಅವಾಗಿಂದ ಸತೀಶ ಕಿವಿಗಳಲ್ಲಿ ತೂತುಗಳು ರಕ್ತಗಳು ಬಂದ್ಬಿಡ್ತಾವೆ. ಸುಮ್ಮನೆ ಇರೋ. ಮಗಳು ಎಕ್ಸ್ಪ್ರೆಷನ್ ಅದು ಎತ್ಕೊಂಡ್ಬಿಟ್ರಂತೆ. ಯಾರು ಒಬ್ಬರು ಕೂಡ ಯಾರಿಗೂ ಒಂದು ಐಟಮ್ ಕೂಡ ಇದು ಕೊಟ್ಟು ಚೆನ್ನಾಗಿ. ಸೊ ಎಲ್ಲರದು ಊಟ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ತಲಾಟೆ ಮಾಡಿದ್ದಾಯಿತು. ಇವ್ರು 4 ಜನ ಸೇರಿಕೊಂಡ್ರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಡ್ಯಾನ್ಸ್ ಮಾಡೋದು, ಹಳೆ ಸ್ಟೋರಿಗಳು ಹೇಳೋದು, ಈ ಥರದ್ದು ಏನಾದರೂ ಒಂದು ಚೇಷ್ಟೆಗಳು ಮಾಡ್ತಾನೆ ಇರ್ತಾರೆ. ಸೊ ಇನ್ನೇನು ಹೊರಡ್ತಾ ಇದ್ದೀವಿ ನಾವು ಕೂಡ. ಬೆಳಗ್ಗೆಯಿಂದ ನಾವು ಇಲ್ಲೇ ಇದ್ದೀವಿ. ಸೊ ಇವಾಗ ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಮುದ್ದು, ಬಾಯ್ ಬಾಯ್. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ಸ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.